ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಫೈನ್. ನೋಡಿ, ಈಗಾಗಲೇ ಈ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯವಾಗಿ ಸಂಘರ್ಷಗಳಿಗೆ ಕಾರಣ ಆಗ್ತಾ ಇದೆ. ಕೇರಳ ರಾಜಕಾರಣ ಇಲ್ಲಿ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆ, ಆ ಸೂಚನೆಯ ಮೇರೆಗೆ ಇಲ್ಲಿನ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡೋದು. ಈ ಸಭೆ ನೀವು ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಯಾರ ಆಡಳಿತ ನಡೀತಾ ಇದೆ, ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಬಿಜೆಪಿಯವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹಿಟ್ನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಶ್ರೀಪಾದ್. ಈಗ ಕೇರಳ ಪಿಣರಾಯಿ ವಿಜಯನ್ ಅವರ ಎಂಟ್ರಿ ಒಂದ್ ಕಡೆ, ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡುವಂತ ಸಭೆ ಮತ್ತೊಂದು ಕಡೆ, ಇವೆಲ್ಲವೂ ಕೂಡ ಈಗ ಬಿಜೆಪಿಯನ್ನ ಕೆರಳಿಸಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜ್ಯದ ಜನರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟರೆ ನೀವು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನ ಮಾಡ್ತೀರಾ? ಆಡಳಿತ ದರ್ಬಾರ್ ನಡೆಸ್ತಾ ಇರೋದು ಕೇರಳದವರ ಅಥವಾ ನೀವಾ ಅನ್ನುವಂತ ಪ್ರಶ್ನೆ. ಇದನ್ನ ಕಾಂಗ್ರೆಸ್ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ನಿಮಗೇನ್ ಅನ್ಸುತ್ತೆ? ಕಾಂಗ್ರೆಸ್ ಯಾಕೆ ಸಮರ್ಥನೆ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ. ಇಲ್ಲಿನ ಯಾವುದೇ ಒಂದು ವಿಚಾರದ ಬಗ್ಗೆ ದೂರು ದುಮ್ಮಾನಗಳಿದ್ದರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಇಲ್ಲಿನ ಜನ ಹೇಳ್ಕೊಳ್ತಾರೆ. ಅಲ್ಲಿನ ನಿವಾಸಿಗಳಾಗ್ಲಿ, ಮತ್ತಾರೋ ಆಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗ್ಲಿ, ಸಿದ್ದರಾಮಯ್ಯನವರು ಕಾನೂನು ಪ್ರಕಾರ ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡಿ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರದ ಉಸ್ತುವಾರಿ ಇರೋದ್ರಿಂದ ಒಂದು ತೀರ್ಮಾನ ತಗೊಳ್ತಾರೆ. ಪಿಣರಾಯಿ ವಿಜಯನ್ ಇದರಲ್ಲಿ ಇಷ್ಟು ಮೃದುವಾಗಿ ತೋರಿಸಿರೋದೇ ಒಂದು ಬಹಳ ಸಂಶಯಾಸ್ಪದ ವಿಚಾರ. ಯಾಕೆ ಇದೇ ಒಂದು ಲೇಔಟ್ ಅಲ್ಲಿ, ಇದೇ ಒಂದು ವಿಚಾರದಲ್ಲಿ? ಯಾಕಂದ್ರೆ ಇದು ಏನೋ ಅದು ವಿಶೇಷ ಘಟನೆ ಅಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನೇಕ ಬಾರಿ ತನ್ನ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾದ ಮನೆಗಳನ್ನ, ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳನ್ನ ಏನೇ ಇರಲಿ ಅದನ್ನ ತೆರವುಗೊಳಿಸ್ತಾನೆ ಬಂದಿದೆ. ಇದು ಅದೇ ವಿಚಾರದಲ್ಲಿ ಇನ್ನೊಂದು ಘಟನೆ ಅಷ್ಟೇ. ಅದೇ ಮತ್ತು ಆ ಕಾನೂನು ಪ್ರಕಾರ ಮಾಡುದು, ಕಾನೂನು ದುರ್ಬಳಕೆ ಮಾಡೋ ಕೆಲಸ ಅಲ್ಲ. ಪಿಡಿಐಗೆ ಒಂದು ಕಾನೂನು ಇದೆ ಮತ್ತು ಯಾವುದೇ ಸಾರ್ವಜನಿಕ ಜಾಗನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವುದೇ ನೋಟಿಸ್ ಕೂಡ ಕೊಡಲಾರ್ದೇ, ನೋಟಿಸ್ ಕೂಡ ಕೊಡದೇ ಅದನ್ನ ತೆರವುಗೊಳಿಸುವ ಹಕ್ಕು, ತೆರವುಗೊಳಿಸುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಸಂಸ್ಥೆಗಳಲ್ಲಿದೆ. ಅದು ಬಿಬಿಐ ಆಗಿರ್ಬೋದು, ಬಿಡಿಐ ಆಗಿರ್ಬೋದು, ಅಥವಾ ಬಿಎಂಆರ್ಡಿ ಆಗಿರ್ಬೋದು, ಯಾವುದೇ ಒಂದು ಏಜೆನ್ಸಿ ಇರಲಿ, ಆ ಒಂದು ಸಂಸ್ಥೆಗಳಿಗೆ ಆ ಒಂದು ಅಧಿಕಾರ ಇದೆ. ನೋಟಿಸ್ ಯಾವಾಗ ಕೊಟ್ಟು ಯಾವುದೋ ಒಂದು ಡಿವಿಯೇಷನ್ ಆದ್ರೆ ನೋಟಿಸ್ ಕೊಡ್ತಾರೆ. ಒತ್ತುವರಿ ಎನ್ಕ್ರೋಚ್ಮೆಂಟ್, ನಾಳೆ ರೋಡಿಗೆ ಮನೆ ಕಟ್ತಾರೆ, ಅವ್ರು ನೋಟಿಸ್ ಕೊಟ್ಟು ಕೋಟೆ ಕತೆ ಅಂತ ಕೊಡ್ತಾರ, ತೆರವುಗೊಳಿಸ್ತಾರೆ ಅಷ್ಟೇ. ಮಾಲ್ಗಳಿಗೆ ಮಾಡೋ ಈ ಕೆಲಸ ಆಗಿದೆ. ಮಂತ್ರಿ ಮಾಲ್ ಮುಂದೆ ಬಂದಿತ್ತು ಒಂದಡಿ, ಅದನ್ನ ಡಿಮಾಲಿಷ್ ಮಾಡೋದು ಬಿಬಿಎಂಪಿ. ಯೂನಿವರ್ಸಿಟಿ ಬಂದಿತ್ತು, ಅದನ್ನ ಡಿಮಾಲಿಷ್ ಮಾಡೋದು. ಇವೆಲ್ಲ ರೆಗ್ಯುಲರ್ ಅಂಡ್ ಲೀಗಲ್ ಆಕ್ಟಿವಿಟೀಸ್. ಈ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ಯಾಕೆ ಮಾತಾಡ್ತಿದ್ದಾರೆ? ಆ ವಿಚಾರವನ್ನ ಮಾತಾಡೋದಕ್ಕೆ ವಿನ ಅದನ್ನ ಹೊರತುಪಡಿಸಿ ನಾನು ಮಂತ್ರಿಗಳ ಜೊತೆ ಮಾತಾಡ್ತೇನೆ, ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಸಿದ್ದರಾಮಯ್ಯ ಹೇಳ್ಬಿಟ್ರೆ, ಅವ್ರು ಎಲ್ಲ ಒಂದು ಕಡೆ ಪಿಣರಾಯಿ ವಿಜಯನ್ ಅಥವಾ ಕೇರಳ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂಡ್ ವಿಚ್ ಇಸ್ ರಾಂಗ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಎನಿ ಸ್ಟೇಟ್ಸ್ ಪಾಲಿಟಿಕ್ಸ್. ನಾಳೆ ದಿನ ಕೇರಳದಲ್ಲಿ ಏನೋ ಆಗುತ್ತೆ, ಅಲ್ಲಿ ಏನೋ ಒಂದು ಹಿಂಸಾಚಾರ ಆಗುತ್ತೆ, ಅಥವಾ ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ತಡವಾಗಿದೆ, ಅದಕ್ಕೆ ನಾವು ಕನ್ನಡದ ಮುಖ್ಯಮಂತ್ರಿ ಮಾತಾಡಬಹುದಾ? ಇಟ್ ಇಸ್ ಟೋಟಲಿ ಅನ್ಕಾಲ್ಡ್ ಫಾರ್. ಅದ್ರ ಜೊತೆ ಕೆ.ಸಿ. ವೇಣುಗೋಪಾಲ್ ಕೇರಳದ ರಾಜಕಾರಣಿಯವರು, ಕೆ.ಸಿ. ವೇಣುಗೋಪಾಲ್ ಪಿಣರಾಯಿ ವಿಜಯನ್ ಕೇಳಬೇಕು, ಅಲ್ಲಪ್ಪ ಅದು ಕರ್ನಾಟಕದ ವಿಚಾರ, ಕರ್ನಾಟಕ ಸರ್ಕಾರ ಬಗೆಹರಿಸುತ್ತೆ ಅಂತ. ಇವರು ಮತ್ತೆ ಸಿದ್ದರಾಮಯ್ಯ ಉಪದೇಶ ಮಾಡ್ತಾರೆ, ನೀವು ಇದನ್ನ ಸೂಕ್ಷ್ಮ ನಡ್ಕೋಬೇಕು, ಈ ಅವಸರ ಮಾಡಬಾರ್ದು ಹಾಗೆ ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾರೆ, ಪ್ರಯತ್ನ ನಾವು ಏನು ಹೇಳ್ತಾರೆ, ಮನೆಗಳನ್ನ ಕೊಡ್ತೇವೆ, ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಫೈನ್. ನೋಡಿ, ಈಗಾಗಲೇ ಈ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯವಾಗಿ ಸಂಘರ್ಷಗಳಿಗೆ ಕಾರಣ ಆಗ್ತಾ ಇದೆ. ಕೇರಳ ರಾಜಕಾರಣ ಇಲ್ಲಿ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆ, ಆ ಸೂಚನೆಯ ಮೇರೆಗೆ ಇಲ್ಲಿನ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡೋದು. ಈ ಸಭೆ ನೀವು ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಯಾರ ಆಡಳಿತ ನಡೀತಾ ಇದೆ, ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಬಿಜೆಪಿಯವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು
ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹಿಟ್ನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಶ್ರೀಪಾದ್. ಈಗ ಕೇರಳ ಪಿಣರಾಯಿ ವಿಜಯನ್ ಅವರ ಎಂಟ್ರಿ ಒಂದ್ ಕಡೆ, ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡುವಂತಹ ಸಭೆ ಮತ್ತೊಂದು ಕಡೆ, ಇವೆಲ್ಲವೂ ಕೂಡ ಈಗ ಬಿಜೆಪಿಯನ್ನ ಕೆರಳಿಸಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜ್ಯದ ಜನರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟರೆ ನೀವು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನ ಮಾಡ್ತೀರಾ? ಆಡಳಿತ ದರ್ಬಾರ್ ನಡೆಸ್ತಾ ಇರೋದು ಕೇರಳದವರ ಅಥವಾ ನೀವಾ ಅನ್ನುವಂತ ಪ್ರಶ್ನೆ. ಇದನ್ನ ಕಾಂಗ್ರೆಸ್ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ನಿಮಗೇನ್ ಅನ್ಸುತ್ತೆ? ಅಲ್ಲ, ಕಾಂಗ್ರೆಸ್ ಯಾಕೆ ಸಮರ್ಥನೆ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ. ಇಲ್ಲಿನ ಯಾವುದೇ ಒಂದು ವಿಚಾರದ ಬಗ್ಗೆ ದೂರು ದುಮ್ಮಾನಗಳಿದ್ದರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಇಲ್ಲಿನ ಜನ ಹೇಳ್ಕೊಳ್ತಾರೆ. ಅಲ್ಲಿನ ನಿವಾಸಿಗಳಾಗ್ಲಿ ಮತ್ತಾರಾಗ್ಲಿ ಅಥವಾ ಆ ಸಂಬಂಧಪಟ್ಟ ಇಲಾಖೆ ಆಗ್ಲಿ, ಸಿದ್ದರಾಮಯ್ಯನವರು ಕಾನೂನು ಪ್ರಕಾರ ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತಾಡಿ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರದ ಉಸ್ತುವಾರಿ ಇರೋದ್ರಿಂದ ಒಂದು ತೀರ್ಮಾನ ತಗೊಳ್ತಾರೆ. ಪಿಣರಾಯಿ ವಿಜಯನ್ ಇದರಲ್ಲಿ ಇಷ್ಟು ಮೃದುವಾಗಿ ತೋರಿಸಿರೋದೇ ಒಂದು ಬಹಳ ಸಂಶಯಾಸ್ಪದ ವಿಚಾರ. ಯಾಕೆ ಇದೇ ಒಂದು ಲೇಔಟ್ ಅಲ್ಲಿ, ಇದೇ ಒಂದು ವಿಚಾರದಲ್ಲಿ? ಯಾಕಂದ್ರೆ ಇದು ಏನೋ ಅಥವಾ ವಿಶೇಷ ಘಟನೆ ಅಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನೇಕ ಬಾರಿ ತನ್ನ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದ ಮನೆಗಳನ್ನ, ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳನ್ನ ಏನೇ ಇರಲಿ ಅದನ್ನ ತೆರವುಗೊಳಿಸ್ತಾನೆ ಬಂದಿದೆ. ಇದು ಅದೇ ವಿಚಾರದಲ್ಲಿ ಇನ್ನೊಂದು ಘಟನೆ ಅಷ್ಟೇ. ಅದೇ ಮತ್ತು ಆ ಕಾನೂನು ಪ್ರಕಾರ ಮಾಡುದು, ಕಾನೂನು ದುರ್ಬಳಕೆ ಮಾಡೋ ಕೆಲಸ ಅಲ್ಲ. ಬಿಡಿಎಗೆ ಒಂದು ಕಾನೂನು ಇದೆ. ಮತ್ತು ಯಾವುದೇ ಸಾರ್ವಜನಿಕ ಜಾಗೆಯನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಅದಕ್ಕೆ ಯಾವುದೇ ನೋಟಿಸ್ ಕೂಡ ಕೊಡಲಾರ್ದೇ, ನೋಟಿಸ್ ಕೂಡ ಕೊಡದೇ ಅದನ್ನ ತೆರವುಗೊಳಿಸುವ ಹಕ್ಕು, ತೆರವುಗೊಳಿಸುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಸಂಸ್ಥೆಗಳಲ್ಲಿದೆ. ಅದು ಬಿಬಿಐ ಆಗಿರ್ಬೋದು, ಬಿಡಿಎ ಆಗಿರ್ಬೋದು, ಅಥವಾ ಬಿಎಂಆರ್ ಯಾವುದೇ ಒಂದು ಏಜೆನ್ಸಿ ಇರಲಿ, ಆ ಒಂದು ಸಂಸ್ಥೆಗಳಿಗೆ ಆ ಒಂದು ಅಧಿಕಾರ ಇದೆ. ನೋಟಿಸ್ ಯಾವಾಗ ಯಾವುದೋ ಒಂದು ಡಿವಿಯೇಷನ್ ಆದ್ರೆ ಇತ್ಯಾದಿ ನೋಟಿಸ್ ಕೊಡ್ತಾರೆ. ಒತ್ತುವರಿ ಎನ್ಕ್ರೋಚ್ಮೆಂಟ್, ನಾಳೆ ರೋಡಿಗೆ ಮನೆ ಕಟ್ತಾರೆ, ಅವ್ರು ನೋಟಿಸ್ ಕೊಟ್ಟು ಕೋಟೆಯಲ್ಲಿ ಒಂದು ಕತೆ ಅಂತ ಕೊಡ್ತಾರ, ತೆರವುಗೊಳಿಸ್ತಾರೆ ಅಷ್ಟೇ. ಮಹಾಗಳಿಗೆ ಮಾಡೋ ಈ ಕೆಲಸ ಆಗಿದೆ. ಮಂತ್ರಿ ಮುಂದೆ ಬಂದಿತ್ತು ಒಂದು ಹತ್ತಡಿ, ಅದನ್ನ ಡಿಮಾಲಿಷ್ ಮಾಡೋದು ಬಿಬಿಎಂಪಿ, ಯೂನಿವರ್ಸಿಟಿ ಬಂದಿತ್ತು, ಅದನ್ನ ಡಿಮಾಲಿಷ್ ಮಾಡೋದು. ಇವೆಲ್ಲ ರೆಗ್ಯುಲರ್ ಅಂಡ್ ಲೀಗಲ್ ಆಕ್ಟಿವಿಟೀಸ್. ಈ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ಯಾಕೆ ಮಾತಾಡ್ತಿದ್ದಾರೆ? ಆ ವಿಚಾರವನ್ನ ಮಾತಾಡೋದಕ್ಕೆ ವಿನ ಅದನ್ನ ಹೊರತುಪಡಿಸಿ ನಾನು ಮಂತ್ರಿಗಳ ಜೊತೆ ಮಾತಾಡ್ತೇನೆ, ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳ್ಬಿಟ್ರೆ, ಅವ್ರು ಎಲ್ಲ ಒಂದು ಕಡೆ ಪಿಣರಾಯಿ ವಿಜಯನ್ ಅಥವಾ ಕೇರಳದ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂಡ್ ವಿಚ್ ಇಸ್ ರಾಂಗ್, ಇಟ್ಸ್ ಎಕ್ಸ್ಟ್ರೀಮ್ಲಿ ಅನ್ಎಲ್ಡಿ ಡೆವಲಪ್ಮೆಂಟ್ ಇನ್ ಎನಿ ಸ್ಟೇಟ್ಸ್ ಪಾಲಿಟಿಕ್ಸ್. ನಾಳೆ ದಿನ ಕೇರಳದಲ್ಲಿ ಏನೋ ಆಗುತ್ತೆ, ಅಲ್ಲಿ ಏನೋ ಒಂದು ಹಿಂಸಾಚಾರ ಆಗುತ್ತೆ, ಅಥವಾ ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ತಡವಾಗಿದೆ, ಅದಕ್ಕೆ ನಾವು ಕನ್ನಡದ ಮುಖ್ಯಮಂತ್ರಿ ಮಾತಾಡಬಹುದಾ? ಇಟ್ ಇಸ್ ಟೋಟಲಿ ಅನ್ಕಾಲ್ಡ್ ಫಾರ್. ಅದ್ರ ಜೊತೆ ಕೆ.ಸಿ. ವೇಣುಗೋಪಾಲ್, ಕೇರಳದ ರಾಜಕಾರಣಿಯರು ಕೆ.ಸಿ. ವೇಣುಗೋಪಾಲ್ ಪಿಣರಾಯಿ ವಿಜಯನ್ ಕೇಳಬೇಕು, ಅಲ್ಲಪ್ಪ ಕರ್ನಾಟಕ ವಿಚಾರ ಕರ್ನಾಟಕ ಸರ್ಕಾರ ಬಗೆಹರಿಸುತ್ತೆ ಅಂತ. ಇವರು ಮತ್ತೆ ಸಿದ್ದರಾಮಯ್ಯ ಉಪದೇಶ ಮಾಡ್ತಾರೆ, ನೀವು ಇದನ್ನ ಸೂಕ್ಷ್ಮವಾಗಿ ನಡ್ಸ್ಕೊಳ್ಬೇಕು, ಈ ಅವಸರ ಮಾಡಬಾರ್ದು ಹಾಗೆ ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾರೆ, ಪ್ರಯತ್ನ ನಾವು ಏನ್ ಹೇಳ್ತಾರೆ, ಅದು ಕೊಡ್ತೇವೆ, ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ.